ಪ್ರೇಮಿಗಳ ದಿನಾಚರಣೆ ಬೇಕೋ ಬೇಡವೋ ಮೆಗಾ ಫೈಟ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ವೇದಿಕೆ ಮೇಲಿರುವಂಥವ್ರು ಮಾತಾಡಿದ್ದಾಯಿತು. ಇನ್ನು ನಿಮ್ಗಳ ಸರದಿ ಅಂದರೆ ಜನಸರದಿ, ಜನರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಾಗ ಇವರ ಉತ್ತರಗಳೇನು, ಬನ್ನಿ ಶುರು ಮಾಡೋಣ. ಈ ಒಂದು ವ್ಯಾಲೆಂಟೈನ್ಸ್ ಡೇ ಆಚರಣೆ ಅಂತಕ್ಕಂಥದ್ದು ನಮ್ಮ ಭಾರತೀಯರ ಬೌದ್ಧಿಕ ದಿವಾಳಿತನ ಕಾಣ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ತಂದೆ ತಾಯಿಗಳು 50 ವರ್ಷದಿಂದ ಜೊತೆಲಿದ್ದಾರೆ. ಅವ್ರು ಯಾವುದೇ ರೀತಿಯ ವ್ಯಾಲೆಂಟೈನ್ಸ್ ಡೇನ ಆಚರಣೆ ಮಾಡಿಲ್ಲ. ಅತ್ಯಂತ ಯಶಸ್ವಿ ಸಾರ್ಥಕ ದಾಂಪತ್ಯವನ್ನ ಅದಕ್ಕೆ ಜೊತೆಗಿದ್ದಾರೆ ಅಂತೀರಿ ನೀವು? ಇಲ್ಲ, ಆ ಥರ ಏನಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿನೇ ಒಂದು ರೀತಿಯ ಮೈತ್ರಿ ಸ್ನೇಹದಿಂದ ಹಲವಾರು ವರ್ಷಗಳಿಂದ ಬಂದಿರತಕ್ಕಂಥ ಸಂಬಂಧ. ಸುರ್ಬಿ ಅದಕ್ಕೇನಂತೀರಿ? ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ, ನಮ್ಮ ವೇದಗಳಲ್ಲಿ, ನಮ್ಮ ತಂದೆ ತಾಯಿ ನಮ್ಗೆ ಹೇಳಿರೋ ಮಾತುಗಳಲ್ಲಿ ಈ ಒಂದು ಪ್ರೀತಿ ಬಹಳ ಇಂಪಾರ್ಟೆಂಟ್ ಪೊಸಿಷನ್ ತಗೊಳುತ್ತೆ. ಆದರೆ ಅದು ಎಂಥ ಪ್ರೀತಿ? ರೋಸ್ ಕೊಡೋ ಪ್ರೀತಿ ಅಲ್ಲ, ಫ್ಲವರ್ಸ್ ಕೊಡೋ ಪ್ರೀತಿ ಅಲ್ಲ, ಬಲೂನ್ಸ್ ಕೊಡೋ ಪ್ರೀತಿ ಅಲ್ಲ. ಅದು ಕಷ್ಟದಲ್ಲಿ ಒಟ್ಟಿಗೆ ಇರೋಂಥ ಪ್ರೀತಿ, ಜೀವನ ಒಟ್ಟಿಗೆ ಹೋಗೋಂಥ ಪ್ರೀತಿ. ಅಂಥ ಪ್ರೀತಿ ನಾವು ನೋಡಬೇಕು, ಅಂಥ ಪ್ರೀತಿ ನಾವು ಮಾಡಬೇಕು. ಯಾಕೆಂದರೆ ಅದೇ ಲಾಂಗ್ ಆಗಿರೋದು, ಅದೇ ತುಂಬ ದಿವಸ ಇರೋದು. ಅವ್ರು ಹೇಳೋದು ನಿಜವಾಗ್ಲೂ ತುಂಬ ಸರಿ. ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಹೇಳಿದ್ದು ತುಂಬ ಸರಿ. ಎಸ್, ಏನಂತೀರಿ? ರೀಸೆಂಟಾಗಿ ಬಂದಿರ್ತಕ್ಕ ಕಲ್ಚರ್ನ ನಾವು ಬೇಗ ಅಕ್ಸೆಪ್ಟ್ ಮಾಡ್ತಿದ್ದೀವಿ. ಜನ ಯಾವಾಗಲೂ ಹೇಳ್ತಿರ್ತಾರೆ ಕೆಟ್ಟದನ್ನು ಬೇಗ ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಆ ರೀತಿ ಆಗೋಗಿದೆ ಇದನ್ನು. ಸೊ ನಾವು ನಮ್ಮ ಸಂಸ್ಕೃತಿಯನ್ನು ಇಟ್ಕೊಂಡು ಮುಂದುವರೆದ್ರೆ ಈ ರೀತಿ ಯಾವುದೂ ಆಗಲ್ಲ. ಅವ್ರು ಹೇಳಿದ್ರು 50 ವರ್ಷದಿಂದ ಜೊತೆಲಿದ್ದಾರೆ, 25 ವರ್ಷದಿಂದ ಜೊತೆಲಿರ್ತಾರೆ ಅಂತ. ಸೊ ಅವರು ಹೆಂಗೆ ಬಂದಿದ್ದಾರೆ, ನಮ್ಮ ಇಂಡಿಯನ್ ಕಲ್ಚರ್ ವೈಸ್ ಬಂದು ಹಂಗೆ ಮ್ಯಾರೇಜ್ ಆಗಿರೋದ್ರಿಂದ ಅದು ಈಸಿಲಿ ವಿ ಕ್ಯಾನ್ ಸಿ ದಟ್. ಸರ್, ನಾನು ಹೇಳ್ಬೋದು ಅಂದರೆ ಬಾಲಾಜಿ ಅವರೇ ಒಂದು ಈ ಪಾಯಿಂಟನ್ನ ನಾನು ತುಂಬ ಐ ಡಿಸಗ್ರಿ ಹೆವಿಲಿ. ಯಾಕೆಂದರೆ ನಮ್ಮ ಸಂಸ್ಕೃತಿನಲ್ಲೂ ನಾವು ತಪ್ಪು ಮಾಡಿದ್ದೀವಿ. ಕಾಸ್ಟಿಸಮ್, ಸತಿ ಸಿಸ್ಟಮ್ ತಪ್ಪುಗಳು ಆಗಿದೆ. ಅದು ಬೇರೆ ನಾನು ತಪ್ಪು ಆಗಿಲ್ಲ ಅಂತ ಹೇಳ್ತಿಲ್ಲ. ಬಟ್ ವೆನ್ ಯು ಸಿ ದ ರೇಷಿಯೋ, ಡಿವೋರ್ಸ್ ಕೇಸ್ ಹೇಳಿದ್ರು 22 ಆ ತಪ್ಪಿಗೆ ಇದೊಂದು ತಪ್ಪು ಸೇರಬಾರ್ದು ಅಂತ ಅಲ್ಲ. 22 ಲವ್ ಮ್ಯಾರೇಜ್ ಕೇಸ್ ಎವ್ರಿ ಡೇ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರು. ಅದು ಅರೇಂಜ್ ಮ್ಯಾರೇಜ್ ಆಗಿರೋದು ಬರೀ 8 ಮಾತ್ರ ಆಗಿದೆ. ಅರೇಂಜ್ ಮ್ಯಾರೇಜ್ ಅಲ್ಲಿ ಆಗ ಕಷ್ಟಗಳು ಬೇರೆ ಅಂತದಿದೆ. ನಾವು ನಿಜ. ಹಾಗೆ ಗ್ಲೋಬಲೈಸೇಷನ್ ಮತ್ತೆ ಬೇರೆ ಕಂಟ್ರಿಯಿಂದಾನು ಒಳ್ಳೇದು. ಇವಾಗ ಅವರು ಮಾತಾಡ್ಬೇಕಾದ್ರೆ ಅಕ್ಷಯ ತೃತೀಯ ಬಗ್ಗೆ ಮಾತಾಡಿದ್ರು. ಗೋಲ್ಡ್ ಕಮರ್ಷಿಯಲ್ ಮಾಡಿದ್ದಾರೆ, ಅದು ಕ್ಯಾಪಿಟಲೈಸ್ ಒಳ್ಳೆ ಡೆಫಿನೆಟ್ ಆಗಿ ಅಕ್ಸೆಪ್ಟ್ ಮಾಡೋಣ. ಕಮರ್ಷಿಯಲೈಸ್ ಇರ್ಬೋದು, ಗ್ಲೋಬಲೈಸೇಷನ್ ಇರ್ಬೋದು, ಅದನ್ನು ಡೆಫಿನೆಟ್ ಆಗಿ ಅಕ್ಸೆಪ್ಟ್ ಮಾಡೋಣ. ಇದು ಯಾವುದೋ ಒಂದು ವೆಸ್ಟರ್ನ್ ಕಲ್ಚರ್ ತೊಗೊಂಬಂದು ನಮ್ಮ ದೇಶನ ಹಾಳು ಮಾಡೋಂಥ ಸಂಸ್ಕೃತಿನ ನಾವು ಒಪ್ಪೋದು ಬೇಡ ಅಂತ ನನ್ನ ಅಭಿಪ್ರಾಯ. ಓಕೆ, ಇವತ್ತು ಬರೀ ವ್ಯಾಲೆಂಟೈನ್ಸ್ ಡೇನ ನಮಗೆ ವೆಸ್ಟರ್ನೈಸೇಷನ್ ಆಗಿರೋದು, ಬೇರೆ ಎಲ್ಲೂ ಆಗಿಲ್ವಾ? ನಾವು ಒಂದು ಜಾಗಕ್ಕೆ ಹೋಗಿ ನೋಡಿದ್ರೆ, ಹಳ್ಳಿಲೂ ಹೋಗಿ ನೋಡಿದ್ರೆ ವೆಸ್ಟರ್ನೈಸೇಷನ್ ನಮಗೆ ಕಾಣ್ತಾ ಇಲ್ವಾ? ಹಳ್ಳಿವರೆಗೂ ಹೋಗಿದೆ ವೆಸ್ಟರ್ನೈಸೇಷನ್. ಅಂದ್ರೆ ನಾವು ಬರೀ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಮಾತಾಡೋದು ಸರಿ ಹೋಗುತ್ತಾ? ಓಕೆ, ಅಂದ್ರೆ ಈ ವ್ಯಾಲೆಂಟೈನ್ಸ್ ಡೇ ಹಳ್ಳಿಗೂ ಮುಟ್ಸೋಣ ಅಂತೀರಿ? ನಾನು ಹೇಳ್ತಾ ಇರೋದು ವೆಸ್ಟರ್ನೈಸೇಷನ್ ಬಂದಿದೆ ಅಂಡ್ ವ್ಯಾಲೆಂಟೈನ್ಸ್ ಡೇ ಇಸ್ ಅ ಪ್ಯಾಕೇಜ್. ನಾವು ಗ್ಲೋಬಲೈಸೇಷನ್ಗೆ ನಮ್ಮ ಕಂಟ್ರಿನ ಒಂಥರ ಹಂಗೇನೆ. ಓಕೆ, ಸರ್, 3 ವರ್ಷದ ಹಿಂದೆ ನಾನು ಲಾ ಓದಬೇಕು ಅಂತ ಮನೇಲಿ ಹೇಳಿದಾಗ ನಮ್ಮಮ್ಮ ಹೇಳ್ತಿದ್ರು, ಬೇಡ ಸರಿಯಾಗಲ್ಲ, ಇಂಜಿನಿಯರಿಂಗ್ ಓದು, 4 ವರ್ಷ ಆದಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಸಿಗುತ್ತೆ, ದುಡಿಬೋದು ಅಂತ. ನೀವು ಹೇಳಿ ಸ್ಟ್ಯಾಟಿಸ್ಟಿಕ್ಸ್ ಕೇಳಿದ್ಮೇಲೆ ನಮ್ಮಮ್ಮ ಏನಾರೋ ಕೇಳಿಸ್ಕೊಂಡಿದ್ರೆ ಗೊತ್ತಾಗತ್ತೆ, ಇಲ್ಲಪ್ಪ ಇಷ್ಟೊಂದು ಡೈವರ್ಸ್ ಕೇಸ್ಗಳಾಗ್ತಿದೆ ಅಂತೇನೆ ನನ್ನ ಮಗ ಲಾಯರ್ ಆಗಿ ಏನಾದರೂ ಒಂದಿಷ್ಟು ದುಡ್ಡು ಮಾಡ್ತಾನೆ ಅಂತ ಖುಷಿಯಾಗುತ್ತೆ. ಬಟ್ ಆದರೆ ಸಮಾಜಕ್ಕೆ ಭಾಳಷ್ಟು ಘಾತಕವಾಗಿರುವಂಥ ವಿಚಾರ. ನಮ್ಮ ಮನೆ ಎದುರುಗಡೆ ಒಂದು ಪಾರ್ಕ್ ಇದೆ. ಆ ಪಾರ್ಕ್ನಲ್ಲಿ ಸಂಜೆ ಹೊತ್ತು ಯಾವತ್ತಾದರೂ ನಡ್ಕೊಂಡು ಹೋದಾಗ ಪ್ರತಿದಿನ ಸಂಜೆ ಇಬ್ಬರು ಒಂದು ವಾಕ್ ಮಾಡ್ತಾ ಇರ್ತಾರೆ. ಸುಮಾರು ಒಂದು 85 ವರ್ಷ ಆಗಿರುವಂಥ ಒಂದು ಮುದುಕ ಒಂದು ಕೈನಲ್ಲಿ ಕೋಲ್ ಹಿಡ್ಕೊಂಡು ನಡೀತಾ ಇರ್ತಾರೆ. ಅವ್ರ ಜೊತೆಗೆ ಅಷ್ಟೇ ವಯಸ್ಸಾಗಿರುವಂಥ ಅವ್ರ ಹೆಂಡತಿ. ಅವರು ಸುಮಾರು ಒಂದು ರೌಂಡ್ ನಡಿಬೇಕು ಅಂತಂದರೆ ಒಂದು 15 ನಿಮಿಷ ಆಗುತ್ತೆ. 15 ನಿಮಿಷ ಒಬ್ರಿಗೊಬ್ಬರು ಆಸರೆಯಾಗಿ ಕೈ ಹಿಡ್ಕೊಂಡು ಇಡೀ ಪಾರ್ಕನ್ನು ಸುತ್ತಾಡಿ ಮತ್ತೆ ಬರ್ತಾರೆ. ಕೂತ್ಕೊಂಡು ವಾಪಸ್ ಮನೆಗೆ ಹೋಗ್ತಾರೆ. ದಿನನಿತ್ಯ ಮಾಡ್ತಾರೆ. 85 ವರ್ಷ ಆಗಿದೆ. ವ್ಯಾಲೆಂಟೈನ್ಸ್ ಡೇ ಶುರುವಾಗಿ ಈ ಕಮರ್ಷಿಯಲೈಸ್ ಆದಮೇಲೆ ಒಂದು 10 ರಿಂದ 15 ವರ್ಷ ಆಗಿರ್ಬೋದು. 85 ವರ್ಷದಲ್ಲಿ ಎಷ್ಟು ವರ್ಷ ಸಂಸಾರ ಮಾಡಿದ್ದಾರೆ, ಎಷ್ಟು ವರ್ಷದಲ್ಲಿ ಜೊತೆಗಿದ್ದಾರೆ. ಅವ್ರಿಗೆ ವ್ಯಾಲೆಂಟೈನ್ಸ್ ಡೇ ಇಂದಾಗ ಅವ್ರಿಗೆ ಪ್ರೀತಿ ಬರಲಿಲ್ಲ. ಪ್ರೀತಿ ಇರೋದ್ರಿಂದಾಗ ಅವ್ರು ಪ್ರತಿದಿನ ವ್ಯಾಲೆಂಟೈನ್ಸ್ ಡೇ ಆಚರಿಸ್ತಾ ಇದ್ದಾರೆ. ನಾವು ಅದನ್ನ ಇವತ್ತು ಅಲ್ಲಿ ನೋಡಿ ಕಲ್ತ್ಕೊಳ್ಳೋದು ಇವತ್ತು ಅಗತ್ಯ ಇದೆ. ನಾನು ಪ್ರೇಮಿಗಳ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು ರಿಕ್ವೆಸ್ಟು. ಈ ವರ್ಷ ಒಬ್ಬರ ಜೊತೆ ವ್ಯಾಲೆಂಟೈನ್ಸ್ ಡೇ, ನೆಕ್ಸ್ಟ್ ಇಯರ್ ಇನ್ನೊಬ್ಬರ ಜೊತೆ, ಅದ್ರ ನೆಕ್ಸ್ಟ್ ಇಯರ್ ಇನ್ನೊಬ್ಬರ ಜೊತೆ ಆಚರಿಸ್ಕೊಳ್ಳೋದನ್ನು ಮಾತ್ರ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಚಾರದಲ್ಲಿ ಹಾಫ್ ಸೆಂಚುರಿ ಹೊಡಿಬೇಡಿ ಅಂತೀರಿ? ಪ್ರೀತಿ ಪ್ರೇಮ ನಾವು ಒಂದು ಸಿಂಪಲ್ ಕಾಂಟ್ರಾಕ್ಟ್ ಅಂತ ಮಾಡ್ಬಿಟ್ಟಿದ್ದೀವಿ. ಓಕೆ, ಅಂದ್ರೆ ತಾವು ಹೇಳೋ ಪ್ರಕಾರ ಏನಂದ್ರೆ ಪ್ರೀತಿ ಪ್ರೇಮದ ವಿನಿಮಯ ಆಗಲಿ, ಆದ್ರೆ ಈ ಗಿಫ್ಟ್ಗಳು ವಿನಿಮಯ ಆಗೋದು ಬೇಡ ಅಂತೀರಿ? ಗಿಫ್ಟ್ ಇರಲಿ, ಆದರೆ ಗಿಫ್ಟು ನಿಜವಾದ ಒಂದು ಏನೋ ಕೊಡಬೇಕು, ಖುಷಿ ಪಡಿಸ್ಬೇಕು ಅಂತ ಇರಲಿ. ಅವಳಿಂದ ಏನೋ ವಾಪಸ್ ಬೇಕು ಅಂತ ಇರ್ಕೊಡ್ದು. ಎಸ್, ಏನಂತೀಪ? ಅದು ಗಿಫ್ಟ್ ವಿನಿಮಯದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಗಿಫ್ಟ್ ವಿನಿಮಯ ಒಂದು ಲೆವೆಲ್ಗೆ ಆಗ್ಬೇಕಷ್ಟೇ. ಅದು ಇವಾಗ ಹೆಂಗಾಗುತ್ತೆ ಅಂದರೆ ಅವ್ನು ಬೀಟಲ್ ಕಾರ್ ಕೊಡಿಸ್ದೆ, ನಾನು ಇನ್ನೊಂದು ಕಾರ್ ಕೊಡಿಸು. ಸೊ ಆ ಲೆವೆಲ್ಗೆ ಹೊರಟೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಬರೀ ಗಿಫ್ಟ್ ವಿನಿಮಯ ಆಗುತ್ತೆ ಬಿಟ್ಟರೆ ಅವ್ರ ಫೀಲಿಂಗ್ಸ್ ನಿಜವಾಗ್ಲೂ ಅಲ್ಲಿ ವಿನಿಮಯ ಆಗಿರಲ್ಲ. ಅದು ಯಾವುದೋ ಒಂದು ಅಟ್ರಾಕ್ಷನ್ಗೋಸ್ಕರ ಅದಾಗಿರುತ್ತೆ ಅಂತ ನನ್ನ. ಓಕೆ, ಫೈನ್.
ನಾನು ಇಲ್ಲಿವರೆಗೂ ನೋಡಿರೋ ಮಟ್ಟಕ್ಕೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಹೇಳಲ್ಲ, ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ. ಇವತ್ತು ಅತ್ತೆ ಸೊಸೆ ಪ್ರಾಬ್ಲಮ್ಗಳಿಂದ ಅಥವಾ ಡೌರಿ ಕೊಟ್ಟಿರೋದ್ರಿಂದ ಅಥವಾ ಈಗೋ ಕ್ಲಾಶ್ ಆಗೋದ್ರಿಂದ ನನಗೆ ಮುಂಚೆ ನಿನ್ನ ಬಗ್ಗೆ ಗೊತ್ತಿರಲಿಲ್ಲ. ನಾನು ಸಡನ್ನಾಗಿ ಒಂದು ಹೊಸ ಪರ್ಸನ್ನ ನನ್ನ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು, ಅವ್ರ ಜೊತೆ ನಾನು ಬಾಳಬೇಕು ಅನ್ನೋ ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಬಂದಾಗ ಅವ್ರಿಗೆ ತುಂಬ ಅರೇಂಜ್ ಮ್ಯಾರೇಜಸ್ಸು ನಮಗೆ ಡೈವರ್ಸಲ್ ಎಂಡ್ ಆಗ್ತಾ ಇದೆ. ತುಂಬ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿರೋ ಕಪಲ್ಗಳು ಫ್ಯಾಮಿಲಿ ಕೋರ್ಟಲ್ಲಿ ಸಿಗ್ತಾರೆ. ಯಾರು ಬೋರ್ಡ್ ಹಾಕೊಂಡು ಓಡಾಡಲ್ಲ ನನ್ನ ಲವ್ ಮ್ಯಾರೇಜ್ ನಂದು ಅರೇಂಜ್ ಮ್ಯಾರೇಜ್ ಅಂತ. ಲವ್ ಮ್ಯಾರೇಜಲ್ಲೂ ತಪ್ಪಿದೆ, ನಾನು ತಪ್ಪಿಲ್ಲ ಅಂತ ಇಲ್ಲ. ಅರೇಂಜ್ ಮ್ಯಾರೇಜೂ ಪರ್ಫೆಕ್ಟ್ ಅಂತ ಹೇಳೋದು ತಪ್ಪಾಗುತ್ತೆ ನಮಗೆ. ಅಮೂಲ್ಯ ಅವ್ರು ಮಾತಾಡ್ತಾ ಆಗ್ಲಿಂದ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಅಂತ ಒತ್ತಿ ಹೇಳ್ತಿದ್ದಾರೆ. ಸೊ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಖಂಡಿತ ಒಪ್ಕೊಳ್ಳೋಣ. ನೀವು ಆಗ್ಲೂ ಮೆನ್ಷನ್ ಮಾಡಿದ್ರಿ ಇಂಗ್ಲೀಷನ್ನ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ಅಂತ. ಹೌದು, ಇಂಗ್ಲೀಷನ್ನ ಅಕ್ಸೆಪ್ಟ್ ಮಾಡಿದ್ದೀವಿ, ಕಂಪ್ಯೂಟರ್ನ ಅಕ್ಸೆಪ್ಟ್ ಮಾಡಿದ್ದೀವಿ, ಆ ಥರ ಒಳ್ಳೇದನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗೋಣ. ಸೊ ಇದು ನಾನು ಆಗ್ಲಿಂದ ಹೇಳ್ತೀನಿ, ಪ್ರೇಮಿಗಳ ದಿನಾಚರಣೆ ಆಗಿರ್ಬೋದು, ಇನ್ನೊಂದು ಡೇ ಕಲ್ಚರ್ನ ನಾವು ಅಕ್ಸೆಪ್ಟ್ ಮಾಡೋದು ಬೇಡ. ಇಂಗ್ಲೀಷ್ ಇವತ್ತು 100% ನೆಸೆಸರಿ ಇದೆ. ಇವತ್ತು ನಮ್ಮ ಕ್ಯಾಪಿಟಲೈಸೇಷನ್ ಗ್ಲೋಬಲೈಸೇಷನ್ಗೆ ಇಂಡಿಯಾನ ಸೂಪರ್ ಪವರ್ ನೇಷನ್ 2020 ಮಾಡಬೇಕು ಅಂದರೆ ಅದಕ್ಕೆಲ್ಲ ಇಂಗ್ಲೀಷ್ ಎಸೆನ್ಷಿಯಲ್ ಇದೆ, ವಿಚ್ ಈಸ್ ಎಸೆನ್ಷಿಯಲ್. ಅದನ್ನು ಅಕ್ಸೆಪ್ಟ್ ಮಾಡೋಣ. ಯಾವುದಾದನ್ನು ಸಿಕ್ಕಿದೆಲ್ಲ ಅಕ್ಸೆಪ್ಟ್ ಮಾಡೋಕ್ಕೆ ಸಿಕ್ಕಿದೆಲ್ಲ ಅಕ್ಸೆಪ್ಟ್ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಯಾರು ಹೇಳೋದು ಯಾವ್ದು ಅಕ್ಸೆಪ್ಟ್ ಮಾಡೋದು ಒಳ್ಳೇದು ಕೆಟ್ಟದು ಅಂತ ಅದು ಜನಗಳಿಗೆ ಬಿಟ್ಟಿರ್ತಕ್ಕಂಥ ಸೊಸೈಟಿಗೆ ಬಿಟ್ಟಿರ್ತಕ್ಕಂಥ ಸೊಸೈಟಿ ಅದನ್ನ ಡಿಸೈಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿದ್ರೆ ಸೊಸೈಟಿ ಅದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟಿದೆಯಲ್ಲ, ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಆಚರಿಸ್ತಿದ್ದಾರೆ. ಸೊ ಹಂಗೆ ನೋಡಿದ್ರೆ ಅದನ್ನೇ ಹೇಳ್ತಿರೋದು. ಜನ ಆಗ್ಲೇನು ಹೇಳ್ದಂಗೆ ನಾನು, ಜನ ಕೆಟ್ಟದನ್ನ ಬೇಗ ಕಲಿತಾ ಇದ್ದಾರೆ. ಇಂಗ್ಲಿಷನ್ನ ಅಕ್ಸೆಪ್ಟ್ ಮಾಡ್ಲಿ, ಕಂಪ್ಯೂಟರ್ನ ಅಕ್ಸೆಪ್ಟ್, ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಸೊಸೈಟಿಯಲ್ಲಿ ಅಂತ ನಾನು ನೇಚರ್ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಅನ್ಸುತ್ತೆ. ಈಗ ಕೆಟ್ಟದ್ದು ಯಾವತ್ತೂ ಇನ್ನ ಅಟ್ರಾಕ್ಟಿವ್ ಕಾಣುತ್ತೆ ನಮಗೆ, ದಟ್ ಇಸ್ ಹ್ಯೂಮನ್ ನೇಚರ್. ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ಇವಾಗ ನಾವು ಕನ್ನಡ ಚಾನೆಲ್ ಅಲ್ಲಿ ಕನ್ನಡ ಬಗ್ಗೆ ಇದು ಮಾತಾಡ್ತಿರ್ಬೇಕಾದ್ರೆ ನಾವು ಕನ್ನಡ ಯೂಸ್ ಮಾಡ್ತೀವಿ. ಅಂದ್ರೆ ಅದಕ್ಕಿಂತ ಜಾಸ್ತಿ ನಾವು ಮಧ್ಯ ಇಂಗ್ಲಿಷ್ ಪದಗಳನ್ನು ಬಳಸ್ತಿದ್ವಿ. ಅದೇ ಯಾವ್ದಾದ್ರು ಒಂದು ಇಂಗ್ಲಿಷ್ ಚಾನಲ್ ನಾವು ಕನ್ನಡ ಪದನ ಬಳಸೋದು ನೋಡಿದೀವ. ಸೊ ಈ ರೀತಿ ನಾವು ಇನ್ಫ್ಲೂಯೆನ್ಸ್ ಯಾವ ಲೆವೆಲ್ಗೆ ಆಗೋಗ್ಬಿಟ್ಟಿದೀವಿ ಅಂದ್ರೆ ಸರ್ವಸ್ವನು ಅದೇನೇನೋ ಅನ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ವಸ್ವನು ವೆಸ್ಟರ್ನ್ ಕಲ್ಚರ್ ಆಗ್ಬೋದು ಅನ್ನೋ ಭಯ ಇವತ್ತಿನ ಸೊಸೈಟಿಯಲ್ಲಿ ಇದೆ. ಎಲ್ಲಿಂದ ಬಂದಿದೆ ನನ್ನ ಪ್ರಶ್ನೆ ಅದೇ ಆಗಿದ್ದು, ಎಲ್ಲಿಂದ ಬಂದಿದೆ ಸರ್ವಸ್ವವು? ಇಂಗ್ಲಿಷ್ ಸೊಸೈಟಿ ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾ ಇದೆ. ನಾನು ಆಗ್ಲೇ ರವಿಶಂಕರ್ ಗುರುಜಿ ಆಶ್ರಮದಲ್ಲೂ ಇವಾಗಲೂ 1000 ಜನ ಫಾರಿನರ್ಸ್ ನೋಡ್ತೀವಿ. ಅವ್ರು ನಮ್ಮ ಕಲ್ಚರ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ, ಖಂಡಿತ ಒಪ್ಕೋತೀನಿ. ಫಿಲ್ಟರ್ ಯಾರು ಕೊಡ್ತಾ ಇದ್ದಾರೆ ನಮಗೆ ಇವತ್ತು? ಇದು ಸರಿ, ಇದು ತಪ್ಪು ಅಂತ ಒಂದು 10 ವರ್ಷದ ಹುಡುಗಂಗೆ ಹೇಗೆ ಗೊತ್ತಾಗುತ್ತೆ? ಒಂದು 18 ವರ್ಷದ ಹುಡುಗಿಗೆ ಗೊತ್ತಾಗುತ್ತೆ? ನನಗೆ ಬುದ್ಧಿನೇ ಬೆಳೆದಿಲ್ಲ ಅನ್ನೋ ಸ್ಟೇಜಲ್ಲಿ ನಾನು ಇದ್ದಾಗ ಆಗದು ಸರ್. ಇಲ್ಲೇ ರಾಜಕೀಯ ಮುಖ್ಯವಾಗುತ್ತೆ. ಹೇಗೆ ರಾಜಕಾರಣಿಗಳು ನಾವು ಅವ್ರನ್ನ ರೋಲನ್ನು ಅಕ್ನಾಲೇಜ್ ಮಾಡಿಲ್ಲ. ಅವ್ರು ಎಷ್ಟು ನಮ್ಮ ಸೊಸೈಟಿ ಮೇಲೆ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ಅದು ರಾಜಕಾರಣಿಗಳು ಮಾತ್ರ ಆಗಲ್ಲ, ಗ್ಲೋಬಲ್ ಪಾಲಿಟಿಕ್ಸ್, ದ ವೇ ಇಟ್ ಶೇಪ್ಸ್ ಇಟ್ ಸೆಲ್ಫ್, ಅದು ಎಷ್ಟು ಮುಖ್ಯ ಅಂತ ನಾವು ಅಂದ್ಕೊಳ್ಬೇಕು. ಎಸ್, ಅಮೂಲ್ಯ ಅವರು ಒಂದು ತುಂಬ ಚೆನ್ನಾಗಿರೋ ವಿಚಾರ ರೈಸ್ ಮಾಡಿದ್ರು. ಫಿಲ್ಟರ್ ಯಾವುದಿರುತ್ತೆ, ಯಾವುದು ಬೇಕು ಯಾವುದು ಬೇಡ ಅಂತ ತಗೊಳ್ಳೋದ್ರಲ್ಲಿ ಫಿಲ್ಟರ್ ಎಲ್ಲಿರುತ್ತೆ ಅಂತ. ಒಂದು ಸ್ವಲ್ಪ ದಿವಸಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ಪ್ರತಿ ಸಮಾಜದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಒಂದು ಫಿಲ್ಟರ್ ಇರ್ತಿತ್ತು. ತಾತ ಅಜ್ಜಿ ಇರ್ತಿದ್ರು, ತಾಯಿ ಇರ್ತಿದ್ಲು, ತಂದೆ ಇರ್ತಿದ್ರು. ಇವ್ರು ಇದು ಸರಿ, ಇದು ತಪ್ಪು ಅಂತ, ಇದು ತಗೋ, ಇದು ಬೇಡ ಅಂತ ಹೇಳೋ ಅಂಥ ಒಂದು ಫಿಲ್ಟರ್ ಆಗಿ ಅವ್ರು ಇರ್ತಿದ್ರು. ಇವತ್ತು ಇಂಡಿವಿಜುವಲಿಸಮ್ ಅನ್ನೋ ಹೆಸರಿನಲ್ಲಿ, ಫೀಮೇಲ್ ಲಿಬರ್ಟಿ ಅನ್ನೋ ಹೆಸರಿನಲ್ಲಿ ನಾವು ಇಡೀ ಒಂದು ಫ್ಯಾಮಿಲಿನ ಹೊಡಿತಾ ಇದ್ದೀವಿ. ನಾನಿಲ್ಲಿ ತಿರ್ಗಾ ಯಾರದ್ದೇ ಒಂದು ಇಂಡಿಪೆಂಡೆನ್ಸ್ನ ನಾನು ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ. ನಾವು ಇವತ್ತು ಒಂದೇ ಒಂದು ಸಂಗತಿ, ನಾನು ಭಾಳಷ್ಟು ದಿವಸಗಳಿಂದ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇವತ್ತು ವರ್ಕಿಂಗ್ ವಿಮೆನ್ ಭಾಳಷ್ಟು ಕಡೆ ಇದ್ದಾರೆ. ಸುರಭಿ ಈ ವಿಚಾರನ ರೈಸ್ ಮಾಡಿದ್ರು. ಇವತ್ತು ಮಹಿಳೆಯರಿಗೆ ವಾಯ್ಸ್ ಸಿಕ್ಕಿದೆ, ಒಂದು ಮಟ್ಟದ ಸ್ವಾತಂತ್ರ್ಯ ಸಿಕ್ಕಿದೆ, ಒಂದು ಇಂಡಿವಿಜುವಾಲಿಟಿ ಸಿಕ್ಕಿದೆ ಅಂತ. ಇವತ್ತು ಈ ಒಂದು ಇಂಡಿವಿಜುವಾಲಿಟಿ ಎಷ್ಟರ ಮಟ್ಟಿಗೆ ಒಂದು ದುರುಪಯೋಗ ಆಗ್ತಿದೆ ಅಂತಂದರೆ, ಫ್ಯಾಮಿಲಿಗಳೇ ಒಡೆದು ಹೋಗ್ತಾ ಇದ್ದಾವೆ ಈ ಒಂದು ಈಗೋ ಕ್ಲಾಶಸ್ನಲ್ಲಿ ಬಂದು. ಒಂದೇ ಏನು ಅಂತಂದರೆ, ಯಾವಾಗ ಇಬ್ಬರು ಗಂಡ ಮತ್ತು ಹೆಂಡತಿ, ಯಾವಾಗ ಈ ಒಂದು ಇಡೀ ಒಂದು ಕುಟುಂಬ ಒಂದು ಮಗುನ ಚೆನ್ನಾಗಿ ಬೆಳೆಸಬೇಕು, ಅಮೂಲ್ಯ ಹೇಳಿದಾಗೆ ಸರಿಯಾದಂಥ ಫಿಲ್ಟರ್ ಕೊಟ್ಟು ಸರಿಯಾಗಿ ಬೆಳೆಸಬೇಕು ಅಂತ ನಿರ್ಧಾರ ಮಾಡ್ತಾರೋ, ಆವಾಗ ನಾವು ಸೋಷಿಯಲ್ ಕ್ಯಾಪಿಟಲನ್ನು ನಾವು ಜಾಸ್ತಿ ಮಾಡ್ತೀವಿ, ಸಾಮಾಜಿಕಕ್ಕೆ ಆಸ್ತಿಯನ್ನು ಕೊಡ್ತೀವಿ ಸಮಾಜಕ್ಕೆ. ಓಕೆ, ಸೊ ಮತ್ತಷ್ಟು ನಿಮ್ಗಳ ಜೊತೆ ಚರ್ಚೆ ಮಾಡ್ತೀನಿ, ಇನ್ನಷ್ಟು ಮಾತಾಡೋಣ, ಆದರೆ ಒಂದು ಸಣ್ಣ ವಿರಾಮದ ಬಳಿಕ. ದಿನಾಚರಣೆ ಆಚರಿಸೋದ್ರಿಂದ ಆಗ್ತಾ ಇರೋ ಪ್ರಯೋಜನ ಏನು ಸಮಾಜಕ್ಕೆ ಅಂತ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ಹೇಳ್ತಾ ಇರೋದು, ಲವ್ ಮಾಡೋದೇ ತಪ್ಪು. ಉಸ್ತಾಪ ಅಮ್ಮಂಗೆ ಮದುವೆ ಮಾಡ್ಬೇಕಂತ ಗೊತ್ತಿಲ್ವೇನ್ರಿ ಮುಂದಕ್ಕೆ? ಪ್ರೀತಿ ವರ್ಷ ಪೂರ್ತಿ ಇರಬೇಕು. ಪ್ರೀತಿ ಅಂದ್ರೆ ಇಬ್ಬರ ಮಧ್ಯೆ ಪರಸ್ಪರ ಹೊಂದಾಣಿಕೆ, ನಂಬಿಕೆ ಇರಬೇಕು, ಅದು ಪ್ರೀತಿ.